ಎಸ್ ಕಾರ್ತಿಕ್ ಅವರೇ, ಅಮೃತಾಂಜನ್ ಇನ್ನೇನು ಫೈನಲಿ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಈಗಾಗಲೇ ಶಾರ್ಟ್ ಮೂವಿ ಮೂಲಕ ಸಾಕಷ್ಟು ಜನಮನ್ನಣೆ ಪಡೆದಿದೆ. ಸುಮಾರು 25 ಮಿಲಿಯನ್ ವ್ಯೂಸ್ ಪಡೆದಿರ್ತಕ್ಕಂಥದ್ದು ಶಾರ್ಟ್ ಮೂವಿ. ಇವಾಗ ಸಿನಿಮಾ ಆಗಿ ಬರ್ತಾ ಇದೆ. ಸೊ ಇವತ್ತಿನ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅದೇ ಸರ್, ಒಂದೊಂದು ಸತಿ ಡ್ರೀಮಲ್ಲಿದ್ದೀರಾ ಏನು ಕತೆ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ನಾವು ಹಳ್ಳಿ ಪ್ರತಿಭೆಗಳು ಎಲ್ಲೋ ಕೈವಾರದಲ್ಲಿ ಹುಟ್ಟಿ ಅಲ್ಲಿಂದ ಏನು ಹೀರಾಗಬೇಕು ಅದು ಇದು ಅಂತೇನೋ ಒಂದು ಕನಸು ಕಟ್ಕೊಂಡಿರೋ ಟೈಮಲ್ಲಿ ಒಂದು ಶಾರ್ಟ್ ಫಿಲಮ್, ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡ್ತೀವಿ. ಅದಪ್ಪ ಲೈಫ್ ಟೈಮಲ್ಲಿ 1 ಮಿಲಿಯನ್ ಹೋದರೆ ಸಾಕು ಅಂತ ನಾನು ಕೇಳ್ಕೊಳ್ಳೋದಲ್ಲ, ಪಾಪ ನಮ್ಮ ಅಮ್ಮನೂ ದೇವರುಗಳ ಹತ್ರ ಕೇಳ್ಕೊಂಡಿರೋದು ಉಂಟು, ನನ್ನ ಮಗನ ಶಾರ್ಟ್ ಫಿಲಮ್ ಇಟ್ಟಾಗಬೇಕು ಅಂತ. ಅದು ರಿಲೀಸ್ ಮಾಡಿದ್ರೆ ನೈಟೇ 1 ಮಿಲಿಯನ್, 1 ಡೇಗೆ 1 ಮಿಲಿಯನ್ ಹೊರಟೋಯ್ತು ಅದು. ಆಮೇಲೆ ಅದು ಹೋಗಿದ್ದು ವ್ಯೂಸು, ಬಂದಿದ್ದ ರೆಕಗ್ನೈಸೇಷನ್ನು ನೆಕ್ಸ್ಟ್ ಲೆವೆಲಲ್ಲಿ ಬಂತು ಸರ್. ಅದಾದಮೇಲೆ ಅದೇ ಆಫರ್ಗಳು, ಒಂದಷ್ಟು ಫಿಲಮ್ಸು ಅದು ಇದು, ಮತ್ತು ಜನ ಮಾತಾಡ್ಸೋದಾಗಿರಲಿ, ನಾನು ಬೇರೆ ಫಿಲಮ್ಗಳು ಮಾಡೋದು, ಅದೆಲ್ಲ ಆಗ್ತಾ ನಮ್ಮ ಟೀಮ್ ಅವರೇ ಫಿಲಮ್ ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾಯಿದ್ರು. ನೀವು ಶಾರ್ಟ್ ಫಿಲಮ್ಗಳೇ ಮಾಡ್ತಾಯಿದ್ರ, ಶಾರ್ಟ್ ಫಿಲಮ್ಗಳು ಸೂಪರಾಗಿರುತ್ತೆ, ನೀವು ಸಿನಿಮಾ ಮಾಡಿ ಅದು ಇದು ಅಂತ. ಸೊ ಆವಾಗ ಜಯರಾಮ್ ಅವ್ರಿಗೆ ಒಂದು ಐಡಿಯಾ ಏನೋ ಬಂದು, ಓಕೆ ನಾವು ಅಮೃತಾಂಜನ್ನ ಫಿಲಮ್ ಮಾಡ್ಬೋದ್ರೆ ಒಳ್ಳೆ ಐಡಿಯಾ ಐತೆ ಯಪ್ಪ, 1 ವರ್ಷ ಕಂಟೆಂಟ್ ಬರೆದು ಇವಾಗ ಇದು ಸಿನಿಮಾ ಅಮೃತಾಂಜನ್ ಆಗಿದ್ದು. ಈ ಅಮೃತಾಂಜನ್ ಸಿನಿಮಾನು ಒಂದು ಸ್ವಲ್ಪ ನಮಗೆ ಲೇಟ್ ಆಯಿತು, ಒಂದು ಸ್ವಲ್ಪ ರಿಲೀಸ್. ನಮ್ಮ ಕಾಪಿ ರೆಡಿ ಇತ್ತು, ಬಟ್ ಲೇಟ್ ಆಗ್ತಾ ಬಂತು ಒಂದು ಸ್ವಲ್ಪ. ಅದೇ ರಿಲೀಸು ನಾವು ಡಿಸ್ಟ್ರಿಬ್ಯೂಟ್ರನ್ನ ಹಿಡಿಬೇಕಾಗಿತ್ತು ಅದೆಲ್ಲ. ಫೈನಲಿ ಅದೇ ಈ 30ನೇ ತಾರೀಕು ಬರ್ತಾರದು. ಎಲ್ಲಿಂದನೋ ಬಂದ್ರಿ, ಒಂದು ಶಾರ್ಟ್ ಫಿಲಮ್ ಮಾಡಿದ್ರಿ, ವರ್ಕೌಟ್ ಆಯಿತು, ಸಿನಿಮಾ ಮಾಡಿದ್ದೀರಿ, ಅಂದರೆ ನಾನೇ ಕಾರ್ತಿಕ್ ಸಿನಿಮಾ ಮಾಡಿದಿರಿ ಕಾರ್ತಿಕ್, ರಿಲೀಸ್ ಆಗ್ತಾಯಿದೆ 30ನೇ ತಾರೀಕು. ಇವಾಗ ನಾವು ಥಿಯೇಟ್ರಲ್ಲಿ ಹೋಗಿ ಹೀರೋಗಳಿಗೆ ವಿಜಿಲ್ ಹೊಡೆದಿದ್ದ ಮೂಮೆಂಟ್ ಆಗಲಿ, ಕ್ಲಾಪ್ಸ್ ಹೊಟ್ಟಿದ್ದ ಮೂಮೆಂಟ್ ಆಗಲಿ, ನಾಳೆ ನಮ್ಮದು ರಿಲೀಸ್ ಆದಾಗ ಹೆಂಗಿರುತ್ತೋ ಏನು ಅಂತ, ಅಂದರೆ ಹೇಳೋಕ್ಕಾಗ್ದಿರೋ ಅಂಥ ಅದ್ಭುತಗಳು ನಡೆದಿದೆ ಸರ್ ನನ್ನ ಲೈಫಲ್ಲಂತೂ. ಸೊ ಅದೇ ಈ 30ನೇ ತಾರೀಕು ನಮ್ಮ ಶಾರ್ಟ್ ಫಿಲಮಲ್ಲಿ ಯಾವ ಮಟ್ಟಿಗೆ ಇಟ್ಟಾಯಿತೋ ಆ ಮಟ್ಟಿಗೆ ಇಟ್ಟಾಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಸರ್, ಯದ್ವಾ ಅಂತೂ ಖುಷಿ ಐತೆ. 5 ವರ್ಷದ ಹಿಂದೆ ಶಾರ್ಟ್ ಮೂವಿನ ಅದೇ ಹೇಗೆ ಸ್ವೀಕರಿಸ್ತಾರೋ, ಹೇಗೆ ಇದಕ್ಕೆ ರೆಸ್ಪಾನ್ಸ್ ಬರುತ್ತೋ ಅನ್ನೋ ಒಂದು ಕುತೂಹಲದಲ್ಲಿದ್ದಿರಿ. ಇವತ್ತು ಥಿಯೇಟ್ರಿಗೆ ಸಿನಿಮಾ ಬರುತ್ತೆ, ಇದು ಹೇಗೆ ಇದಾಗುತ್ತೆ? ಯಾಕಂದರೆ ಹಿಟ್ಟಾಗಿದೆ, ಬಟ್ ಒಂದು ರೀತಿ ಥಿಯೇಟ್ರಲ್ಲಿ ಬೆಳ್ಳಿ ಪರದೆಯಲ್ಲಿ ಸಿನಿಮಾ ಅದು ಅಂದಾಗ ಒಂದು ರೀತಿ ವೈಬ್ ಬೇರೆ ಇರುತ್ತೆ. ಸೊ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಏನನ್ನೋ ಆ ಒಂದು ತವಕ, ಆ ಒಂದು ತುಡಿತದಲ್ಲಿ ಹೇಗಿದ್ದೀರಾ, ಏನು ಅನ್ನಿಸ್ತಾ ಇದೆ? ಸರ್ ಆ್ಯಕ್ಚುಲಿ ಅಂದರೆ ಇವಾಗ ಫಸ್ಟ್ ಫಿಲಮ್ ಅದು ಇದು ಭಯ ಇರುತ್ತೆ. ನನಗೆ ಭಯ ಆ ಥರ ಅಷ್ಟೊಂದು ಆಗ್ತಾಯಿಲ್ಲ. ಫಸ್ಟ್ ಒಂದು ಸತಿ ನಮ್ಮದು ಥಿಯೇಟ್ರಿಗೆ ಬಂದುಬಿಡ್ಲಿ, ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡ್ಬಿಡೋಣ, ಹೆಂಗೆ ಕಾಣಿಸ್ತೀರಿ ಏನು, ಜನಗಳ ಮಧ್ಯೆ ನೋಡಿದಾಗ ಏನಿರುತ್ತೆ ಹಿಂಗೆ. ಓಕೆ, ನೀವು ಅಂದಂಗೆ ಶಾರ್ಟ್ ಫಿಲಮ್ ನಮಗೆ ತುಂಬ ರೆಕಗ್ನೈಸೇಷನ್ ತಂದುಕೊಡ್ತು ಅಮೃತಾಂಜನ್. ಇವಾಗ ಸಿನಿಮಾ ಹೆಂಗೆ ತಂದುಕೊಡುತ್ತೆ ಏನೋ, ಅದೇ ನಾನು ಆವಾಗಲೇ ಅಂದಂಗೆ ಕೂತಾಗ ಯಾವ ಸೀನಿಗೆ ನಾವು ಅಂದರೆ ಜಯರಾಮ್ ಬರ್ಕೊಂಡಿದ್ದಾಗಲಿ, ನಾವು ರಿಹರ್ಸಲ್ ಮಾಡಬೇಕಾದ್ರೆ ಆಗಲಿ, ಈವನ್ ಶೂಟ್ ಮಾಡಬೇಕಾದ್ರೆ ಆಗಲಿ, ಯಾವ ಪಂಚಿಗೆ ನಗ್ತಾರೆ ಅಂತೆಲ್ಲ ನಮಗೂ ಒಂದು ಐಡಿಯಾ ಇರುತ್ತಲ್ಲ. ಸೊ ಆ ಪಂಚಿಗೆ ನಗ್ತಾರ, ಏನು ಕತೆ, ಯಾವ ಮೂಮೆಂಟ್ ವಿಜುವಲ್ ಹೊಡಿತಾರೆ, ಓಕೆ ಈ ಸಿನಿಮಾಯಿಂದ ಇನ್ನೇನು ಆಫರ್ಗಳು ಬರ್ಬೋದು, ಇಲ್ಲ ನೆಟ್ಟಿಗೆ ಮಾಡಿದ್ದೀರಾ ಇಲ್ವಾ, ಇವಾಗ ಶಾರ್ಟ್ ಫಿಲಮಲ್ಲಿ ಏನೋ ಮಾಡಿದ್ರಿ, ಅದಕ್ಕೆ ಒಂದಷ್ಟು ಸಪೋರ್ಟ್ ಸಿಕ್ಕಿತ್ತು, ಶಾರ್ಟ್ ಫಿಲಮ್ ಒಂದು ಚಿಕ್ಕ ಸ್ಕ್ರೀನು, ಇವಾಗ ದೊಡ್ಡ ಸ್ಕ್ರೀನಿಗೆ ಬಂದಿದ್ದೀವಿ, ಇಲ್ಲಿ ಯಾವ ಥರ ಸಪೋರ್ಟ್ ಸಿಗುತ್ತೆ ಏನು ಅಂತ ಕಾಯ್ತಾ ಇದ್ದೀವಿ ಸರ್. ಕಾರ್ತಿಕ್ ಅವರು ಆ ಒಂದು ಇದರಲ್ಲಿ ಏನಂದರೆ ಸಿಂಗಲ್ ಆಗಿ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿಯಾದಂಥ ಪೇಚಿಗೆ ಸಿಕ್ಕಾಕತ್ತಾರೆ, ಅಥವಾ ಅವರ ಸುತ್ತಮುತ್ತ ನಡೀತಿರ್ತಕ್ಕಂಥ ಕ್ಯಾರೆಕ್ಟರ್ಗಳ ಒಂದು ಜುಗಲ್ಬಂದಿ ಹೇಗಿರುತ್ತೆ, ಆ ಒಂದು ಇದರಲ್ಲಿ ನಿಮ್ಮ ಒಂದು ಪಾತ್ರ ಹೇಗಿರುತ್ತೆ ಈ ಸಿನಿಮಾದಲ್ಲಿ? ನನ್ನ ಕ್ಯಾರೆಕ್ಟರ್ ಸರ್, ಈ ಫಿಲಮಲ್ಲಿ ಕುಡ್ದೇ ಇರ್ತೀನಿ ಸರ್, ಇನ್ನೇನು ಮಾಡಲ್ಲ ನಾನು. ಮರಿಗೆ ಕುಡ್ದಿರ್ತೀನಿ, ಎಲ್ಲರಿಗೂ ಊಟ ಮಾಡಿಸ್ತಾ ಇರ್ತೀನಿ. ಇವನು ಯಾವ ಥರ ಕುಡ್ದು ಅದು ಹೆಂಗೆ ಊಟ, ಏನು ಕುಡ್ದಾದ್ಮೇಲೆ ಊಟ ಮಾಡಿಸ್ತಾ ಇರ್ತಾನೆ ಅನ್ನೋದು ನೀವು ಫಿಲಮ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕ್ರೇಜಿಯಾಗಿರುತ್ತೆ ಸರ್ ಕ್ಯಾರೆಕ್ಟ್ರ್. ಐ ಥಿಂಕ್ ಫಸ್ಟು ಒಂದು ಓಪನಿಂಗ್ ಶಾರ್ಟ್ ಏನೋ ಮೇ ಬಿ ನನ್ನ ಮೇಲೆ ಇತ್ತು ಏನೋ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ನಿಮಗೆ ನನ್ನ ಕ್ಯಾರೆಕ್ಟ್ರ್ ಬಂದಾಗೆಲ್ಲ 100% ಆಗ್ತೀರಿ. ಯಾಕಂದರೆ ಒಂದು 6 months ಬ್ಯಾಕ್ನ ಒಂದು ಪ್ರೀಮಿಯರ್ ಶೋ ಮಾಡಿದ್ರಿ. ಅಂದರೆ ಫ್ರೆಂಡ್ ಸರ್ಕಲ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೋಡೋಣ ಅಂತ ಅಂದ್ಬಿಟ್ಟು ಇದ್ದಾಗ ಎಲ್ಲರೂ ನನ್ನ ಕ್ಯಾರೆಕ್ಟ್ರ್ ಬಂದಾಗೆಲ್ಲ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಆ ಇದ್ರ ಮೇಲೆ ಶೋರ್ ಅಂದರೆ ನಾನು ಪ್ರತಿ ಶೋರ್ ನೀವು ನನ್ನ ಕ್ಯಾರೆಕ್ಟ್ರ್ ಬಂದಾಗೆಲ್ಲ ಪಕ್ಕ ಜೋರಾಗಿ ನಗ್ತೀರಾ
ಅನ್ನೋದು ಗ್ಯಾರಂಟಿ. ಮತ್ತು ನನ್ನ ಕ್ಯಾರೆಕ್ಟ್ರ್ ಹೇಳ್ದಾಗೂ ಡೈರೆಕ್ಟ್ರ್ ಹೇಳಿದ್ದು ಲೈಕ್ ಥಿಯೇಟ್ರಿಗೆ ಯಾರನ್ನ ಹೊರಗಡೆ ಬಂದರೆ ಎಲ್ಲೋ ಕಾರ್ತಿಕ್ ಎಲ್ರಿ ಕಾರ್ತಿಕ್ ಅಂತ ಆಡಿಯನ್ಸ್ ಕೇಳಬೇಕು, ಆ ರೇಂಜಿಗೆ ಬರ್ತಿದ್ದೀನಿ ಕಣ ನಿಮ್ಮ ಕ್ಯಾರೆಕ್ಟ್ರು ಅಂತ ಹೇಳಿನೇ ನನ್ನನ್ನು ಆನ್ಬೋರ್ಡ್ ಮಾಡಿದ್ದು ಫಿಲಮ್ಗೆ. ಚೆನ್ನಾಗಿರುತ್ತೆ ಸರ್ ನಂದು.